ಹಾಯ್ ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಬೆಳಿಗ್ಗೆನೇ ಇವತ್ತು ನೆಲ್ಲಿಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡಿದೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತೇಳಿ. ಆಮೇಲೆ ನಾನು 1 kg ಚಿಕನ್ ತಂದು ನೀಟಾಗಿ ಚೆನ್ನಾಗಿ ವಾಶ್ ಮಾಡಿ ಉಪ್ಪು ಮತ್ತು ಅರಿಶಿಣದ ನೀರಲ್ಲಿ ನೆನೆಸಿ ಇಟ್ಟಿದ್ದೀನಿ ಒಂದು 10 ನಿಮಿಷಗಳ ಕಾಲ. ಹಾಗೆ ಸ್ವಲ್ಪ ಕೇಕ್ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇತ್ತು. ಚಾಕ್ಲೇಟ್ ಕೇಕ್ ತಿನ್ನಬೇಕು ಅಂತ ಮಕ್ಕಳು ಕೇಳಿದರು. ಹಾಗಾಗಿ ಚಾಕ್ಲೇಟ್ ಕೇಕ್ ಮಾಡೋಣ ಅಂತೇಳಿ ಬ್ಯಾಟರ್ ಎಲ್ಲ ರೆಡಿ ಮಾಡಿದ್ದೀನಿ. ಅದನ್ನು ವೀಡಿಯೋ ಮಾಡಿಲ್ಲ ನಾನು. ಈ ಥರ ಒಂದು ಮೌಲ್ಡ್ಗೆ ಆಯಿಲ್ನ ಗ್ರೀಸ್ ಮಾಡಿ ಬ್ಯಾಟರ್ನ ಹಾಕಿಬಿಟ್ಟು ನಾನು ಓವನ್ನಲ್ಲಿ ಇಡ್ತಾಯಿದ್ದೀನಿ. ಒಂದು 35 ಮಿನಿಟ್ಸು ಇದನ್ನು ಬೇಕಾಗಲಿಕ್ಕೆ ಇಟ್ಟಿದ್ದೀನಿ. ನೆಕ್ಸ್ಟು ಹಾಗೆಯೇ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅಂತೇಳಿ ಅಕ್ಕಿ ರೊಟ್ಟಿನ ಮಾಡ್ತಾಯಿದ್ದೀನಿ. ಅಕ್ಕಿ ರೊಟ್ಟಿಗೆ ಅಕ್ಕಿ ಹಿಟ್ಟು 1 ಕಪ್ಪು, ಸಣ್ಣ ರವೆ 1 ಕಪ್ಪು, ಸ್ವಲ್ಪ ಜೀರಿಗೆ, ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟು ಮತ್ತು ಕರಿಬೇವಿನ ಸೊಪ್ಪು, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕಲಸಿ ಇಟ್ಕೊಂಡ್ರೆ ರೊಟ್ಟಿ ಹಿಟ್ಟು ರೆಡಿಯಾಗುತ್ತೆ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕಲಸಿ ಸ್ವಲ್ಪ ಚಪಾತಿ ಹಿಟ್ಟಿಗಿಂತನೂ ಇನ್ನು ಸ್ವಲ್ಪ ಸಾಫ್ಟಾಗಿ ಕಲಸಿಟ್ಕೊತಾ ಇದ್ದೀನಿ. ಇಲ್ಲದೆ ಇರೋ ಕಾರಣ ಎಲ್ಲರಿಗೂ ಈ ಟೈಮಲ್ಲಿ ವೆದರು ಕೂಡ ಸರಿ ಇಲ್ಲ. ಹಾಗಾಗಿ ವಾಯ್ಸ್ ಹೋಗಿದೆ ನನಗೆ. ಶೀತ, ನೆಗಡಿ, ಕೆಮ್ಮು ಎಲ್ಲ ಬಂದು 1 ವೀಕ್ ಆಯಿತು. 1 ವೀಕಿಂದನೂ ವಾಯ್ಸ್ ಸರಿ ಹೋಗಿಲ್ಲ. ಮತ್ತು ನೋಡಿ ಈ ಥರ ಕಲಸಿಟ್ಕೊಂಡಿದ್ದೀನಿ ರೊಟ್ಟಿ ಹಿಟ್ಟು. ನೋಡಿ ಈ ಥರ ಒಂದು ಶೀಟ್ ಸಿಗುತ್ತೆ, ಒಬ್ಬಟ್ಟು ಶೀಟು ಅಂತ. ಈ ಥರ ತೊಗೊಂಡು ನಾನು ಸ್ವಲ್ಪ ಸಣ್ಣದು ಉಂಡೆ ಮಾಡಿಕೊಂಡು ನೀಟಾಗಿ ಈ ಥರ ತಟ್ಕೊತಾ ಇದ್ದೀನಿ. ರೊಟ್ಟಿ ನೀವು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಬೇಕಂದ್ರೂ ನೀವು ತಟ್ಕೊಬೋದು. ಒಂದು ಸ್ವಲ್ಪನೂ ಕಿತ್ತೋಗಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಯಾವುದೇ ಥರ ಚಟ್ನಿ ಏನೂ ಬೇಡ, ಆರಾಮಾಗಿ ಹಾಗೇ ತಿನ್ಬೋದು. ಬೇಕು ಅಂದರೆ ಮೊಸರು ಮತ್ತು ಚಟ್ನಿ ಪುಡಿ ಜೊತೆಗೆ ತಿಂದ್ರೂ ಚೆನ್ನಾಗಿರುತ್ತೆ. ನೋಡಿ ನಾನು ಇಷ್ಟು ತೆಳ್ಳಗೆ ತಟ್ಕೊಂಡಿದ್ದೀನಿ. ಈಗ ತಟ್ಕೊಂಡಾದಮೇಲೆ ಕಾದಿರುವಂತಹ ಹಂಚು ಮೇಲೆ ನಾನು ಇದನ್ನು ಹಾಕ್ಕೊತಾ ಇದ್ದೀನಿ. ನಿಧಾನವಾಗಿ ಈ ಥರ ತೆಗೆದ್ರೆ ಈಸಿಯಾಗಿ ಬರುತ್ತೆ. ರೊಟ್ಟಿ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿತ್ತು ರೊಟ್ಟಿ. ನೆಕ್ಸ್ಟು ನಾನು ಇವಾಗ ಕಬಾಬ್ಗೆ ಕಲಸಿಡೋಣ ಅಂತ ಹೇಳಿ ಕಲಸಿಡ್ತಾ ಇದ್ದೀನಿ. ಕಬಾಬ್ಗೆ 1 ಮೊಟ್ಟೆ ಮತ್ತು 2 ಕಬಾಬ್ ಪೌಡ್ರು ನಾನು ಇವತ್ತು ಇನ್ಸ್ಟೆಂಟಾಗೆ ಮಾಡ್ಕೋತಾ ಇದ್ದೀನಿ. ಮತ್ತು 1.5 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು 1 ನಿಂಬೆಹಣ್ಣು ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟ್ ಇದಕ್ಕೆ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಆಲ್ರೆಡಿ ವಾಶ್ ಮಾಡಿ ಇಟ್ಕೊಂಡಿದ್ನಲ್ಲ ಚಿಕನ್ನು, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇವಾಗಲೇ ನಾನು ಕಲಸಿ ಇಟ್ಬಿಟ್ರೆ ಒಂದು ಹಾಫ್ ಆನ್ ಅವರ್ 1 ಅವರ್ ಆದಮೇಲೆ ನಾನು ಕಬಾಬ್ ಮಾಡ್ಕೊಳ್ಳೋದು. ಹಾಗಾಗಿ ಮಧ್ಯಾಹ್ನಕ್ಕೆ ಅಂತೇಳಿ ಕಲಸಿಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈ ಥರ ಕಲಸಿಟ್ಬಿಡಿ. ನೆಕ್ಸ್ಟು ನಾನು ಆಲ್ರೆಡಿ ಕೇಕ್ನ ಬೇಕ್ ಮಾಡೋಕೆ ಇಟ್ಟಿದ್ನಲ್ಲ, ಅದು ಬೇಕಾಗಿ ತಣ್ಣಗಾಗಿತ್ತು. ಇದು ಮಧ್ಯಾಹ್ನ ನಾನು ಏನು ಮಾಡ್ತಾಯಿದ್ದೀನಿ, ಇದನ್ನು ತೆಗೆದು ಫಸ್ಟ್ ಇದನ್ನು ಐಸಿಂಗ್ ಮಾಡಿಡೋಣ ಅಂತೇಳಿ ಕೇಕ್ನ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಮೊನ್ನೆ ಒಂದು ಪೈನಾಪಲ್ ಕೇಕ್ ಮಾಡಿದ್ದೆ, ಅದರದ್ದು ವಿಪ್ಪಿಂಗ್ ಕ್ರೀಮು ಉಳಿದೋಗಿತ್ತು. ಹಾಗಾಗಿ ಕ್ರೀಮ್ ಉಳಿತಲ್ಲ ಅಂಥೇಳಿ ಮಕ್ಳಿಗೆ ಮಾಡಿಕೊಟ್ರೆ ತಿಂತಾರೆ ಅಂತ ಚಾಕ್ಲೇಟ್ ಕೇಕ್ ಹೇಳಿದ್ರು ಅವರು, ಅದನ್ನು ಮಾಡ್ತಾಯಿದ್ದೀನಿ. ಇವಾಗ ಇದು ಡಾರ್ಕ್ ಚಾಕ್ಲೇಟ್ ಅಂತ ಬರುತ್ತಲ್ಲ, ಆ ಚಾಕ್ಲೇಟ್ ಇದು. ಇದಕ್ಕೆ ಸ್ವಲ್ಪ ಬಟರು ಮತ್ತು ಸ್ವಲ್ಪ ಕಾಯಿಸಿರುವಂತಹ ಹಾಲು ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಚಾಕ್ಲೇಟ್ ಸಿರಪ್ ರೆಡಿಯಾಗುತ್ತೆ. ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಹೋಮ್ ಮೇಡ್ ಮಾಡೋದ್ರಿಂದ ಕ್ಲೀನಾಗೂ ಇರುತ್ತೆ ಮತ್ತು ಟೇಸ್ಟಿಯಾಗೂ ಇರುತ್ತೆ. ಒಂದು ಸರಿ ಟ್ರೈ ಮಾಡಿ. ನೆಕ್ಸ್ಟು ನೋಡಿ ಈ ಥರ ನಾನು ಫುಲ್ ವೀಡಿಯೋನ ನಾನು ಹಾಕ್ತಾಯಿಲ್ಲ, ಟೈಮ್ ಇಲ್ಲ, ತುಂಬ ಲೆಂತಿ ಆಗುತ್ತೆ ವೀಡಿಯೋ ಅಂತ. ಸ್ವಲ್ಪ ಶಾರ್ಟ್ ವೀಡಿಯೋ ಥರ ಮಾಡಿ ಹಾಕ್ತಾಯಿದ್ದೀನಿ. ಈ ಥರ ಲೇಯರ್ಗೂ ನಾನು ಸಿರಪ್ಪು ಮತ್ತು ವಿಪ್ಪಿಂಗ್ ಕ್ರೀಮು, ಚಾಕ್ಲೇಟ್ ಸಿರಪ್ ಇವೆಲ್ಲನೂ ಹಾಕಿ ಫಿನಿಶಿಂಗ್ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ಈ ಥರ ಫಿನಿಶಿಂಗ್ ಬಂತು. ಕೇಕ್ನ ನಾನು ಡೆಕೋರೇಟ್ ಮಾಡಿ ಫ್ರಿಡ್ಜ್ಗೆ ಇಟ್ಕೊಂಡೆ. ಅದು ಮಿನಿಮಮ್ ಒಂದು 5 ಅವರ್ ಆದರೂ ಫ್ರಿಡ್ಜಲ್ಲಿ ಇದ್ದರೆ ಒಳ್ಳೆ ಚೆನ್ನಾಗಿರುತ್ತೆ ಟೇಸ್ಟು ಅಂತೇಳಿ. ಇವಾಗ ಫೈನಲಾಗಿ ನಾನು ಮ್ಯಾರಿನೇಟ್ ಮಾಡಿ ಚಿಕನ್ನಿಂದ ಕಬಾಬ್ ಹಾಕ್ಕೊತಾ ಇದ್ದೀನಿ. ಕಬಾಬು ಕೂಡ ರೆಡಿಯಾಗೋಯಿತು. ತುಂಬ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿತ್ತು. ಈ ಥರ ಕಬಾಬು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹುಷಾರಿಲ್ದ ಅಂತ ಅಂದಾಗ. ಓಕೆ, ಇವತ್ತಿನ ವ್ಲಾಗ್ ಇದಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.